ಮಲೆನಾಡಲ್ಲಿ ಅದರಲ್ಲೂ ಕೂಡ ಶೃಂಗೇರಿ ಕ್ಷೇತ್ರದಲ್ಲಿ ಒಂದು ರೈತ ಕ್ರಾಂತಿನೇ ಆಗ್ತಾ ಇದೆ. ನಿಮ್ಮ ಜೊತೆ ನಾನಿದ್ದೇನೆ ಅನ್ನುವಂಥ ಒಂದು ಆಶಾ ಕಿರಣವನ್ನು ಮೂಡಿಸಿರುವಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಅವ್ರ ಜೊತೆ ನಾನಿದ್ದೇನೆ. ಅವರು ಬೇರೆ ಯಾರೂ ಅಲ್ಲ, ವಿಷ್ಣುವರ್ಧನ್ ಗದ್ದೆಮನೆ ಅವರು. ಸೊ ಏನಕ್ಕೆ ಸರ್ ಈ ಒಂದು ಚಿಂತನೆ ನಿಮ್ಮಲ್ಲಿ ಮೊಳಕೆ ಹೊಡೀತು ಅನ್ನುವಂಥದ್ದು? ನನ್ನ ಊರಿಗೆ ನಾನೇನಾದರೂ ಮಾಡಬೇಕು ಅನ್ನೋದೊಂದು ಉದ್ದೇಶ. ನನ್ನ ಊರು ಅಂದರೆ ಎಲ್ಲರೂ ರೈತಾಪಿ ಜನಗಳೇ ಜಾಸ್ತಿ ಇರುವಂಥ ಊರು. ರೈತ 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 ಅನ್ನ ಕೊಡುವ ದಾತ. ತುಂಬ ಸಮಸ್ಯೆಗಳು ರೈತರು ಇತ್ತೀಚಿನ ದಿನದಲ್ಲೇ ಎದುರಿಸ್ತಾ ಇದ್ದಾರೆ. ಮಾಡಿ ನನ್ನ ಕೈಲಾಗಿದ್ದು ಏನಾದರೂ ಸಹಾಯ ಮಾಡ್ಬೋದಾ ಅವರಿಗೆ ಅನ್ನೋ ಕಾನ್ಸೆಪ್ಟ್ ಹುಡ್ಕೊಂಡು ಹೋದಾಗ ನಾನೊಂದು ಒಕ್ಕೂಟ ಸ್ಥಾಪನೆ ಮಾಡಿ ಲೀಗಲ್ಲಿ ಅವ್ರಿಗೆ ಏನು ಸಪೋರ್ಟ್ ಮಾಡಬೇಕು, ಏನೇನು ಸಮಸ್ಯೆ ಇದೆ, ಒಕ್ಕೂಟದಿಂದ ಅವ್ರಿಗೆ ಯಾವ್ದಾದ್ರು ಲೀಗಲ್ ಫೀಸು ಅಥವಾ ಲೀಗಲ್ ಆಗಿ ಸಪೋರ್ಟ್ ಮಾಡಿ ಕಾನೂನು ಅರಿವು ಮೂಡಿಸೋದ್ರ ಜೊತೆಗೆ ಕಾನೂನು ಸಹಕಾರ ಕೂಡ ಕೊಡಬೇಕು. ಹೌದು ಹೌದು. ಯಾವುದೇ ಒಂದು ಅನ್ಯಾಯ ಇರ್ಬೋದು ಅಥವಾ ಏನೋ ಒಂದು ಭ್ರಷ್ಟಾಚಾರ ಮತ್ತು ಸಣ್ಣ ಕೆಲಸಕ್ಕೆ ಹೋದ್ರು 10,000 5,000 ಅಥವಾ ಯಾವ್ದಾರ ಬೇಡಿಕೆ ಇಟ್ಟಾಗ ಅವ್ರಿಗೆ ಆ ಒಂದು ವರ್ಷದ ದುಡಿಮೆ ಅದು ನಮ್ಮ ಒಕ್ಕೂಟ ಅವ್ರ ಬೆನ್ನಲ್ಲಿ ಇದ್ದೇ ಇರ್ತದೆ. ಯಾರು ಭ್ರಷ್ಟಾಚಾರದ ದುಡ್ಡನ್ನ ಡಿಮ್ಯಾಂಡ್ ಮಾಡಿ ಕೆಲಸ ಮಾಡಲಿಕ್ಕೆ ಡಿಲೇ ಮಾಡ್ತಾರೋ ನಾವು ಅಲ್ಲಿ ಇರ್ತೀವಿ ಅನ್ನೋದು ಕೊಂಡಿದ್ರಿ. ಈ ಒಕ್ಕೂಟ ರಚನೆ ಆದ ನಂತರ ರೆಸ್ಪಾನ್ಸ್ ಹೇಗಿದೆ ಅನ್ನುವಂಥದ್ದು? ನಮ್ಮಲ್ಲಿ ಈಗ ಕೊಪ್ಪ ಮತ್ತು ಎನ್ನಾರ್ಪುರದಲ್ಲಿ ನಾವು ಆಲ್ರೆಡಿ ನಮ್ಮದೊಂದು ಆಫೀಸ್ ಓಪನ್ ಮಾಡಿದ್ದೀವಿ. ಅಲ್ಲಿ ನಮ್ಮ ಎಂಪ್ಲಾಯೀಸ್ ಇದ್ದಾರೆ. ಅವರಿಗೆ ಏನೇ ಸಮಸ್ಯೆ ಕುಂದುಕೊರತೆ ಇದ್ದರೂ ಅಲ್ಲಿಗೆ ಡಾಕ್ಯುಮೆಂಟ್ ಎಲ್ಲ ಅಲ್ಲಿ ಸಬ್ಮಿಟ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ, ನಾವು ಯಾವ ಥರ ಬೇಕಾದ್ರೆ ಹೋರಾಟ ಮಾಡೋಣ. ಒಂದು ರೈತರಿಗೆ ಏನೇನು ಸಮಸ್ಯೆ ಇದೆ, ರೈತರಿಗಿರ್ಬೋದು, ರೈತ ಕಾರ್ಮಿಕರಿಗಿರ್ಬೋದು, ಈ ಮನೆ ಕಟ್ಕೊಂಡಿರ್ತಾರೆ ಕೆಲವರು, ಅವರಿಗೆ ಹಕ್ಕುಪತ್ರನೇ ಸಿಕ್ಕಿರಲ್ಲ, ಅವರಿಗೆ ನಮ್ಮಿಂದ ಏನು ಸಹಾಯ ಆಗ್ಬೋದು ಅನ್ನೋದೊಂದು ಉದ್ದೇಶ ಇಟ್ಕೊಂಡು ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಸಲಹೆ ಮತ್ತು ಸಹಕಾರನೂ ಕೊಡ್ತಾ ಇದ್ದಾರೆ. 172 ಶಾಲೆ ಅಂತ ಏನು ಹೇಳಿದೆ, ಒಟ್ಟಾಗಿ ಒಂದು 5,000 ಗಿಡನ ನಾವು ಅವತ್ತು ಗಿಡ ನಡೆಸ್ತಾ ಇದ್ದೀವಿ ಶಾಲೆಯಲ್ಲಿ. ನಮಸ್ತೆ ವೀಕ್ಷಕರೇ, ನಾನು ಪ್ರಶಾಂತ್. ನಿಮಗೆ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲೆಲ್ಲ ಹಿಂದಿನಿಂದಲೂ ಕೂಡ ರೈತ ಅಂತ ಹೇಳಿದರೆ ದೇಶದ ಆಸ್ತಿ ಅಂತ ಹೇಳ್ತಾರೆ. ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದರೆ ವಿಪರ್ಯಾಸ ಅಂತ ಹೇಳಿದರೆ ಅತಿ ಹೆಚ್ಚಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಿರುವಂಥ ಒಂದು ವರ್ಗ ಇದೆ ಅಂತ ಹೇಳಿದರೆ ಅದು ರೈತ ವರ್ಗ. ಹಾಗಾಗಿ ಏನೇ ನಾವು ಬಾಯಿ ಮಾತಿಗೆ ಹೇಳಿದರೂ ಕೂಡ ರೈತರ ಪರ ಧ್ವನಿ ಎತ್ತುವಂಥವರು ತುಂಬ ಕಡಿಮೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಲೆನಾಡಲ್ಲಿ ಅದರಲ್ಲೂ ಕೂಡ ಶೃಂಗೇರಿ ಕ್ಷೇತ್ರದಲ್ಲಿ ಒಂದು ರೈತ ಕ್ರಾಂತಿನೇ ಆಗ್ತಾ ಇದೆ. ಸೊ ಏನೇ ಸಮಸ್ಯೆಗಳಿದ್ದರೂ ಕೂಡ ನಿಮ್ಮ ಜೊತೆ ನಾನಿದ್ದೇನೆ ಅನ್ನುವಂತಹ ಭರವಸೆಯನ್ನು ಮೂಡಿಸಿರುವಂತಹ ಒಂದು ವ್ಯಕ್ತಿತ್ವ ಕಾಣ್ತಿದೆ. ಎಲ್ಲೇ ಹೋದರೂ ಕೂಡ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನೀವು ಧೃತಿಗೆಡಬೇಡಿ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ಕೊಂಡು. ಹಾಗಾಗಿ ಏನೇ ರಾಜಕೀಯದಲ್ಲೂ ಕೂಡ ಎಷ್ಟೇ ನಾಯಕರು ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದರೆ ವಾಸ್ತವವಾಗಿ ಅದು ಎಷ್ಟು ಮಟ್ಟಿಗೆ ಅವರು ರೈತರ ಜೊತೆ ನಿಂತುಕೊಳ್ತಾರೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಜೊತೆ ನಾನಿದ್ದೇನೆ ಅನ್ನುವಂಥ ಒಂದು ಆಶಾ ಕಿರಣವನ್ನು ಮೂಡಿಸಿರುವಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಅವ್ರ ಜೊತೆ ನಾನಿದ್ದೇನೆ. ಅವರು ಬೇರೆ ಯಾರೂ ಅಲ್ಲ, ವಿಷ್ಣುವರ್ಧನ್ ಗದ್ದೆಮನೆ ಅವರು. ಸರ್ ನಮಸ್ತೆ. ನಮಸ್ತೆ. ಇವರನ್ನು ನಾನು ಮಾತಾಡಿಸ್ಬೇಕು ಅಂತಲೇ ಅನ್ನಿಸ್ತೆ. ಯಾಕಂತೇಳಿದರೆ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳಿದೆ, ಕಳೆದ 1-2 ವರ್ಷದಿಂದಲೂ ಕೂಡ ಇಲ್ಲ ರೈತರ ಜೊತೆಗೆ ನಾನು ನಿಂತ್ಕೋಬೇಕು ಅನ್ನುವಂಥ ಒಂದು ಆಸೆಯನ್ನು ಇಟ್ಕೊಂಡು ಅವ್ರ ಜೊತೆ ನಿಲ್ಲುವಂತಹ ಒಂದು ಗಟ್ಟಿ ಮನಸ್ಸನ್ನು ಮಾಡಿದ್ದಾರೆ. ಅದರ ಜೊತೆಗೆ ರೈತ ಒಕ್ಕೂಟ ಅನ್ನುವಂತಹ ಒಂದು ಸಂಘಟನೆಯನ್ನು ಹುಟ್ಟುಹಾಗಿ ಏನೇ ಸಮಸ್ಯೆ ಇದ್ದರೂ ಕೂಡ ನಾನು ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳ್ಕೊಂಡು ರೈತರ ಜೊತೆ ನಿಂತಿದ್ದಾರೆ. ಸೊ ಏನಕ್ಕೆ ಸರ್ ಈ ಒಂದು ಚಿಂತನೆ ನಿಮ್ಮಲ್ಲಿ ಮೊಳಕೆ ಹೊಡೀತು ಅನ್ನುವಂಥದ್ದು? ಸರ್ ನನ್ನಲ್ಲಿ ಅಂದರೆ ನಾನು ಮೂಲತಃ ಈ ರೈತ ಕುಟುಂಬದಿಂದನೇ ಬೆಳೆದು ಉದ್ಯೋಗ ಆರಿಸ್ಕೊಂಡು ಸಿಟಿಗೆ ಹೋಗಿದ್ದು. ಸೊ ಸಿಟಿಲಿ ಹೋಗಿ ನಮ್ಮದೇ ಆದ ಒಂದು ಉದ್ಯಮ ಅಥವಾ ನಮ್ಮದೇ ಆದ ಒಂದು ಉದ್ಯೋಗದಲ್ಲಿ ಅಲ್ಪ ಸ್ವಲ್ಪ ಯಶಸ್ಸನ್ನು ಕಂಡು ನನ್ನ ಊರಿಗೆ ನಾನೇನಾದರೂ ಮಾಡಬೇಕು ಅನ್ನೋದೊಂದು ಉದ್ದೇಶ. ಸೊ ನನ್ನ ಊರಿಗೆ ಏನೋ ಒಂದು ಮಾಡಬೇಕು ಅಂದಾಗ, ನನ್ನ ಊರು ಅಂದರೆ ಎಲ್ಲರೂ ರೈತಾಪಿ ಜನಗಳೇ ಜಾಸ್ತಿ ಇರುವಂಥ ಊರು. ಸೊ ನಮ್ಮದು ಮಲೆನಾಡಲ್ಲಿ ಇಲ್ಲಿ ಕೃಷಿ ಮೇಲೆ ಅವಲಂಬಿತವಾಗಿರೋ ರೈತರು ಆಲ್ಮೋಸ್ಟ್ 90% ಕೃಷಿಯಿಂದನೇ ಅವಲಂಬಿತವಾಗಿದ್ದೀವಿ. ಸೊ ಅವರು ಎದುರಿಸ್ತಿರೋಂತಹ ಸಮಸ್ಯೆಗಳು, ಅವ್ರಿಗೆ ಆಗ್ತಿರೋ ಸಮಸ್ಯೆಗಳು ಈ ಫಾರೆಸ್ಟಿಗಿರ್ಬೋದು ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು, ಅಥವಾ ಅವರಿಗೆ ಆಗ್ತಿರೋಂತಹ ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಇರ್ಬೋದು, ಬೇರೆ ಬೇರೆ ತುಂಬ ಸಮಸ್ಯೆಗಳು ರೈತರು ಇತ್ತೀಚಿನ ದಿನದಲ್ಲೇ ಎದುರಿಸ್ತಾ ಇದ್ದಾರೆ. ಸೊ ಅದನ್ನು ನಾನು ಅರಿವು ಮಾಡಿ ನನ್ನ ಕೈಲಾಗಿದ್ದು ಏನಾದರೂ ಸಹಾಯ ಮಾಡ್ಬೋದಾ ಅವರಿಗೆ ಅನ್ನೋ ಒಂದು ಕಾನ್ಸೆಪ್ಟ್ ಹುಡ್ಕೊಂಡು ಹೋದಾಗ ನಾನೊಂದು ಒಕ್ಕೂಟ ಸ್ಥಾಪನೆ ಮಾಡಿ, ಒಬ್ಬರ ಕೈಯಿಂದ ಏನೂ ಮಾಡೋಕ್ಕಾಗಲ್ಲ, ನನ್ನದೇ ಒಂದು ಒಕ್ಕೂಟ ಅನ್ನೋದೊಂದು ಇದ್ದರೆ ಎಲ್ಲರನ್ನೂ ಸೇರಿಸ್ಕೊಂಡು
ನಾನು ಅದನ್ನು ಲೀಡರ್ಶಿಪ್ ತಗೊಂಡು, ಅಂದರೆ ನಾನು ಲೀಡರ್ಶಿಪ್ ಅಂತ ಅಲ್ಲ, ಅದಕ್ಕೆ ಎಲ್ಲರ ಜೊತೆಗೂ ಒಗ್ಗಟ್ಟಾಗಿ ಒಂದು ಒಕ್ಕೂಟವನ್ನು ಸ್ಥಾಪನೆ ಮಾಡಿ ಆ ಒಕ್ಕೂಟದಿಂದ ರೈತರಿಗೆ ಯಾವ ಥರ ಹೆಲ್ಪ್ ಮಾಡ್ಬೋದು, ಅವ್ರಿಗೆ ಯಾವ ಥರ ಸಹಾಯ ಮಾಡ್ಬೋದು, ಮುಂದೆ ಅವರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅರಣ್ಯ ಕಾಯ್ದೆ ಅಡಿ ಅವರು ತುಂಬ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಅದೇ ರೀತಿ ಪೋಡಿ ವಿಚಾರ ಆಗಿರ್ಬೋದು, ರೆವಿನ್ಯೂಗೂ ಅವರಿಗೂ 53 ಕೆಳಗಡೆ ಗ್ರ್ಯಾಂಟ್ ಆಗಿದೆ, ಪೋಡಿ ಆಗಿಲ್ಲ. ಅದೇ ಥರ ಕೆಲವೊಂದು ಗೋಮಾಳದಲ್ಲಿ ಗ್ರ್ಯಾಂಟ್ ಆಗಿರೋದನ್ನ ಪೋಡಿ ಮಾಡಲಿಕ್ಕೆ ಅರಣ್ಯ ಕಾಯ್ದೆ ಅಡಿ ಪರ್ಮಿಷನ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಅವರು ಅಣ್ಣ ಸಂಬಂಧಿಕರು ಪಾರ್ಟಿಷನ್ ಮಾಡಬೇಕಂದ್ರೂ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ಬ್ಯಾಂಕ್ ಹೋಗಿ ಲೋನ್ ತೊಗೋಬೇಕು ಅಂದ್ರೂ ಅವ್ರಿಗೆ ಸಮಸ್ಯೆ ಆಗ್ತದೆ. ಅಂದರೆ ಪೋಡಿ ಮಾಡ್ಕೊಂಬನ್ನಿ ಹೇಳ್ತಾರೆ, ಪಾವತಿ ಖಾತೆ ಸಮೇತ ಆಗ್ತಾ ಇಲ್ಲ ಅವರಿಗೆ. ಸೊ ಹಾಗಾಗಿ ಅದಕ್ಕೆ ನಮ್ಮಿಂದ ಏನಾದರೂ ಸಹಾಯ ಮಾಡ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಕ್ಕೂಟ ಸ್ಥಾಪನೆ ಮಾಡಿ ಲೀಗಲ್ಲಿ ಅವ್ರಿಗೇನು ಸಪೋರ್ಟ್ ಮಾಡಬೇಕು, ಏನೇನು ಸಮಸ್ಯೆ ಇದೆ, ಆಮೇಲೆ ನಮ್ಮ ಒಕ್ಕೂಟದಿಂದ ಅವ್ರಿಗೆ ಯಾವ್ದಾದ್ರು ಲೀಗಲ್ ಫೀಸು ಅಥವಾ ಲೀಗಲ್ಲಾಗಿ ಸಪೋರ್ಟ್ ಮಾಡಿ ಕೋರ್ಟಿಗೆಲ್ಲ ನಾವು ಬೆಂಗಳೂರಲ್ಲಿ ಇದ್ರೂ ಬೆಂಗಳೂರಲ್ಲಿ ಹೈಕೋರ್ಟಲ್ಲಿ ಹೋಗಿ ಕೇಸ್ ಹಾಕಬೇಕು ಅಂದ್ರೆ ನಾವೇ ಅಡ್ವೊಕೇಟ್ನ ಹೋಗಿ ಎಂಗೇಜ್ ಮಾಡಬೇಕು, ಅವರಿಗೆ ನಮ್ಮದು ದಾಖಲಾತಿಗೆಲ್ಲ ಕೊಡಬೇಕು. ಅದೇ ರೀತಿ ಅದಕ್ಕೆ ಅವ್ರದ್ದು ಅಡ್ವೊಕೇಟ್ ಪ್ರೊಫೆಷನಲ್ ಫೀಸ್ನು ಕೊಡಬೇಕು. ಸೊ ಅಂಥದ್ದನ್ನೇ ನಮಗೆ ಕಷ್ಟ ಆಗುವ ಇದರಲ್ಲಿ ನಮ್ಮಲ್ಲಿ ರೈತರುಗಳು AC ಕೋರ್ಟಿಗೆ ಹೋಗಬೇಕು. ಶೃಂಗೇರಿ ಮತ್ತು ಕೊಪ್ಪ ಭಾಗದವರು ಚಿಕ್ಕಮಂಗ್ಳೂರಲ್ಲಿ ಉಪವಿಭಾಗಾಧಿಕಾರಿಗಳ ಆಫೀಸಿಗೆ ಹೋಗಬೇಕಾಗ್ತದೆ. NR ಪುರದಿಂದ ತರೀಕೆರೆಗೆ ಹೋಗಬೇಕಾಗ್ತದೆ. ಸೊ ಅಲ್ಲಿಗೆ ಹೋಗಬೇಕು ಅಂದರೆ ನಮ್ಮಲ್ಲಿ ಸಣ್ಣ ರೈತರಿಗೆ ತುಂಬ ಕಷ್ಟ ಇರ್ತದೆ. ಹೋಗಿ ಆ ಟೈಮಿಗೆ ಹೋಗಬೇಕು, ಆ ಟೈಮಲ್ಲಿ ಅಲ್ಲಿ ಅಡ್ವೊಕೇಟ್ನ ಹೋಗಿ ಮಾತಾಡಿ ಯಾವ ಥರ ಕೇಸ್ ಹಾಕಬೇಕು, ಏನು ಹಾಕಬೇಕು ಅನ್ನೋದು ಅವ್ರ ಮಾರ್ಗದರ್ಶನ ಇಲ್ಲ. ಸೊ ಅದಕ್ಕೆ ನಮ್ಮ ಒಕ್ಕೂಟದಿಂದ ನಾವು ಅವರಿಗೆ ಸಹಾಯ ಮಾಡೋಣ. ನಮ್ಮದೇ ಆದ ಒಂದು ಲೀಗಲ್ ಸೆಲ್ ಇದೆ, ಆ ಸೆಲ್ಲಿಂದ ಅಲ್ಲಿ ಕೇಸ್ಗಳನ್ನ ದಾಖಲಾತಿ ಮಾಡಿ ಏನಾದರೂ ಫಾರೆಸ್ಟ್ ಅಗೇನ್ಸ್ಟಾಗಿ ಅಥವಾ ರೆವಿನ್ಯೂ ಅಗೇನ್ಸ್ಟಾಗಿ ಪೋಡಿ ವಿಚಾರ ಆಗಿರ್ಬೋದು ಅಥವಾ ಗ್ರ್ಯಾಂಟ್ ವಿಚಾರ ಆಗಿರ್ಬೋದು, ಇತ್ತೀಚೆಗೆ SIT ಅಂತ ಏನು ಫಾರ್ಮ್ ಮಾಡಿದ್ದಾರೆ ಅದರಲ್ಲಿ ಏನು ಗ್ರ್ಯಾಂಟ್ 1980ರಿಂದ ಈಚೆಗೆ ಏನು ಗ್ರ್ಯಾಂಟ್ ಆಗಿದೆ ಅದನ್ನು ಲಿಸ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಗೋಮಾಳದಲ್ಲಿ ಗ್ರ್ಯಾಂಟ್ ಆಗಿದೆಯೋ ಅಥವಾ ಫಾರೆಸ್ಟ್ ಲ್ಯಾಂಡಲ್ಲಿ ಗ್ರ್ಯಾಂಟ್ ಆಗಿದೆಯೋ, ಅದು ಊರ್ಜಿತ ಇದೆಯೋ ಅನೂರ್ಜಿತ ಇದೆಯೋ ಅನ್ನೋದೆಲ್ಲ ಲಿಸ್ಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಅವ್ರು ಯಾವ ಥರ ಮಾಡ್ತಾ ಇದ್ದಾರೆ, ಅದ್ರ ಲೀಗಲ್ ವೇಲ್ ಹೋಗ್ತಾ ಇದ್ದಾರಾ, ಸರ್ವೆ ಮಾಡ್ತಾ ಇದ್ದಾರೆ, ಜಂಟಿ ಸರ್ವೆ ಅಂತ ಹೇಳಿ. ಜಂಟಿ ಸರ್ವೆ ಇವರಿಗೆ ಇಂಟಿಮೇಷನ್ ಕೊಡ್ತಾ ಇಲ್ಲ. ಅದು ಆ್ಯಕ್ಚುಲಿ ಅವರು PDOಗೆ ಹೇಳಿ ಅಲ್ಲಿಂದ ರೈತರಿಗೂ ಏನು ನೋಟಿಸ್ ಕೊಟ್ಟು ಸರ್ವೆ ಮಾಡಬೇಕು. ಇಲ್ಲಿ ಅದು ಯಾವುದು ನಡೀತಾ ಇಲ್ಲ. ಯಾವ ಥರ ಗೈಡ್ಲೈನ್ ಇಟ್ಕೊಂಡು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಆಲ್ರೆಡಿ 3 ತಾಲೂಕು ಆಫೀಸಲ್ಲಿ ಅಪ್ಲಿಕೇಶನ್ ಕೊಟ್ಟು ನಮಗೆ ಡೀಟೇಲ್ಸ್ ಎಲ್ಲ ದಾಖಲಾತಿ ಎಲ್ಲ ಕೇಳಿದ್ದೀವಿ. ಆ ದಾಖಲಾತಿ ಆಲ್ಮೋಸ್ಟ್ ಎಲ್ಲ ಕೊಪ್ಪ ಮತ್ತು ಶೃಂಗೇರಿ ಭಾಗದಿಂದ ಸಿಕ್ಕಿದೆ. NR ಪುರದಲ್ಲಿ ರೆಡಿ ಇದೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಒಂದು ಕೂಲಂಕುಷವಾಗಿ ಪರಿಶೀಲಿಸಿ ಅದರಲ್ಲಿ ರೈತರಿಗೆ ಯಾವ ಥರ ಹೆಲ್ಪ್ ಮಾಡ್ಬೋದು. ಯಾಕಂದರೆ 60-70 ವರ್ಷದಿಂದ ಅವರು ಕೃಷಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಏಕಾಏಕಿ ಅವರಿಗೆ ಗ್ರ್ಯಾಂಟ್ ಕೊಟ್ಟಿರೋದು 1980ರಿಂದ ಈಚೆಗೆ ನಿಮ್ಮದು ಗ್ರ್ಯಾಂಟ್ ಊರ್ಜಿತ ಅಲ್ಲ ಅಂತ ಹೇಳಿ ನಾಳೆ ನೀವು ಒಕ್ಕಲೆ ಬೀಳಬೇಕು ಅಂತ ಅಂದಾಗ ರೈತರು ಎಲ್ಲಿ ಹೋಗಬೇಕು. ಸೊ ಅದ್ರ ಬಗ್ಗೆ ನಾವು ಒಂದು ಸುಪ್ರೀಂ ಕೋರ್ಟಲ್ಲಿ ಏನು ಕೇಸ್ ಪೆಂಡಿಂಗ್ ಇದೆ ಅದ್ರ ಮೇಲೆ ಹೋಗಿ ಅಪೀಲ್ ಹಾಕಬೇಕು ನಮ್ಮ ರೈತರ ಪರವಾಗಿ. ಅದಕ್ಕೆಲ್ಲ ದಾಖಲಾತಿಗಳು ನಮಗೆ ಬೇಕು. ಅಂದರೆ ಮುಖ್ಯವಾಗಿ ಇಲ್ಲಿ ರೈತರಿಗೆ ಈ ಕಾನೂನು ಅರಿವು ಇರೋದಿಲ್ಲ. ಸೊ ಇದನ್ನು ಆಲ್ಮೋಸ್ಟ್ ಅವ್ರ ಜೊತೆ ನಿಂತ್ಕೊಂಡು ಕಾನೂನು ಅರಿವು ಮೂಡಿಸೋದ್ರ ಜೊತೆಗೆ ಕಾನೂನು ಸಹಕಾರ ಕೂಡ ಕೊಡಬೇಕು. ಹೌದು ಕಾನೂನು ಅರಿವು ಮತ್ತು ಕಾನೂನು ಸಹಕಾರನೂ ಕೊಟ್ಟು ಯಾವ ಥರ ಹೋಗಬೇಕು ಅಂತ ಹೇಳಿ ಕೊಂಡಿದ್ರಿ. ಈ ಒಕ್ಕೂಟ ರಚನೆ ಆದ ನಂತರ ರೆಸ್ಪಾನ್ಸ್ ಹೇಗಿದೆ ಅನ್ನುವಂಥದ್ದು, ಏನೇನೆಲ್ಲ ನಮಗೆ ಪ್ರಾಕ್ಟಿಕಲಿ ಅರಿವು ಆಗ್ತಿದೆ ಅನ್ನೋದು. ಈಗ ನಾವು ಒಕ್ಕೂಟ ಸ್ಥಾಪನೆ ಆದಾಗ ತುಂಬ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ರೈತರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ನಮ್ಮಲ್ಲಿ ಏನಾಗಿದೆ, ಈಗ ನಾವು ವಿಲೇಜ್ ವೈಸಲ್ಲಿ ಒಂದು ಕಮಿಟಿ ಮಾಡಿದ್ದೀವಿ. ಅದರಲ್ಲಿ 5ರಿಂದ 10 ಜನ ಕಮಿಟಿಲಿ ಮೆಂಬರ್ ಇದ್ದಾರೆ. ಎಲ್ಲ ವಿಲೇಜಲ್ಲೂ ಅದೇ ಆದಂಥ ಸಮಸ್ಯೆಗಳಿದೆ. ಆ ಸಮಸ್ಯೆಗಳ ಪ್ರತಿ ವಿಲೇಜಲ್ಲಿ ಪ್ರತಿ ವಿಲೇಜಲ್ಲಿ ಕಮಿಟಿ ಮಾಡಿದ್ದೀವಿ ನಾವು. ಆ ಕಮಿಟಿಲಿ ಅವ್ರದ್ದು ಏನೇ ಕುಂದುಕೊರತೆ ಇದೆ, ಅಲ್ಲಿ ರೈತರಿಗೆ ಸಮಸ್ಯೆ ಇರ್ಬೋದು, ರೈತರ ಮಕ್ಕಳ ಸಮಸ್ಯೆ ಇರ್ಬೋದು, ಆ ಥರದ್ದು ಎಲ್ಲ ದಾಖಲಾತಿಗಳನ್ನ ನಮಗೆ ಒದಗಿಸ್ತಾ ಇದ್ದಾರೆ. ನಮ್ಮಲ್ಲಿ ಈಗ ಕೊಪ್ಪ ಮತ್ತು NR ಪುರದಲ್ಲಿ ನಾವು ಆಲ್ರೆಡಿ ನಮ್ಮದೊಂದು ಆಫೀಸ್ ಓಪನ್ ಮಾಡಿದ್ದೀವಿ. ಅಲ್ಲಿ ನಮ್ಮ ಎಂಪ್ಲಾಯೀಸ್ ಇದ್ದಾರೆ. ಅವರಿಗೆ ಏನೇ ಸಮಸ್ಯೆ ಕುಂದುಕೊರತೆ ಇದ್ದರೂ ಅಲ್ಲಿಗೆ ಡಾಕ್ಯುಮೆಂಟ್ ಎಲ್ಲ ಅಲ್ಲಿ ಸಬ್ಮಿಟ್ ಮಾಡ್ತಾ ಇದ್ದಾರೆ. ನಮಗೆ ಅವ್ರು ಸಬ್ಮಿಟ್ ಮಾಡಿರೋ ಡಾಕ್ಯುಮೆಂಟಿಗೆ ನಾವು ಅದನ್ನು ಪರಿಶೀಲನೆ ಮಾಡಲಿಕ್ಕೆ ನಮಗೆ ತಾಲೂಕು ಆಫೀಸಿಂದ ಎಲ್ಲ ರೆಕಾರ್ಡ್ಸ್ಗಳು ಬೇಕಾಗ್ತದೆ. ಸೊ ಅದನ್ನು ನಾವೇನು ರೆಕಾರ್ಡ್ಸ್ ಎಲ್ಲ ಮಾಡಿ ಈಗ ಸಬ್ಮಿಟ್ ಮಾಡಿದ್ದೀವಿ ತಾಲೂಕು ಆಫೀಸ್ಗೆ. NR ಪುರದ್ದು ಲಾಸ್ಟ್ ವೀಕ್ ಮಾಡಿದ್ವಿ, ಅದು ರೆಡಿ ಇದೆ ಅಂತ ಹೇಳಿದ್ದಾರೆ. ನಮಗೆ ಸ್ವಲ್ಪ ಡಾಕ್ಯುಮೆಂಟ್ ಸಿಕ್ಕಿದೆ. ಸೊ ಈಗೇನು ರೈತರು ಬಂದು ಏನು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ನಮಗೆ ಅವ್ರದ್ದೇನು ಕುಂದುಕೊರತೆ ಇರೋದಕ್ಕೆ, ಅದಕ್ಕೆ ನಾವು ಪರಿಶೀಲನೆ ಮಾಡಲಿಕ್ಕೆ ಆ ಡಾಕ್ಯುಮೆಂಟಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ನಮಗೆ ತುಂಬ ಒಳ್ಳೆ ಒಪಿನಿಯನ್, ಒಳ್ಳೆ ಕೆಲಸ ಆಗ್ತಾಯಿದೆ. ನಮಗೂ ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ, ನಾವು ಯಾವ ಥರ ಬೇಕಾದ್ರೆ ಹೋರಾಟ ಮಾಡೋಣ. ಒಂದು ರೈತರಿಗೆ ಏನೇನು ಸಮಸ್ಯೆ ಇದೆ, ರೈತರಿಗಿರ್ಬೋದು, ರೈತ ಕಾರ್ಮಿಕರಿಗಿರ್ಬೋದು, ಈ ಮನೆ ಕಟ್ಕೊಂಡಿರ್ತಾರೆ ಕೆಲವರು, ಅವರಿಗೆ ಹಕ್ಕುಪತ್ರನೇ ಸಿಕ್ಕಿರಲ್ಲ,
ಅವರಿಗೆ ನಮ್ಮಿಂದ ಏನು ಸಹಾಯ ಆಗ್ಬೋದು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ತುಂಬ ರೆಸ್ಪಾನ್ಸ್ ಚೆನ್ನಾಗಿ ನಮಗೆ ಸಲಹೆ ಮತ್ತು ಸಹಕಾರನೂ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮಲ್ಲಿ ನಂದು ಕಾನ್ಸೆಪ್ಟು ಇನ್ನೊಂದು ರೈತ ಒಕ್ಕೂಟದ್ದು ಏನು ಅಂತ ಹೇಳಿದ್ರೆ, ನಮ್ಮ ಮಲೆನಾಡಿನಲ್ಲಿ ರೈತರು ಮತ್ತು ಫಾರೆಸ್ಟ್ ಜೊತೆಗೆ ಫಾರೆಸ್ಟೂ ಬೇಕು, ನಮ್ಮ ರೈತರಿಗೆ ಜೀವನನೂ ಕಟ್ಕೊಬೇಕು ಅವರು. ಅದಕ್ಕೋಸ್ಕರ ಅವರು ಫಾರೆಸ್ಟ್ ಅಂದರೆ ಅರಣ್ಯನ ಕಾಯ್ದುಕೊಂಡು ಬರ್ತಾ ಇರೋದ್ರಲ್ಲಿ ರೈತರದ್ದು ಪಾಲು ಜಾಸ್ತಿ ಇದೆ. ಸೊ ಹಾಗಾಗಿ ರೈತರು ಇಲ್ಲ ಅಂದರೆ ಫಾರೆಸ್ಟನ್ನು ಇಲ್ಲ. ಫಾರೆಸ್ಟಲ್ಲಿ ಇಟ್ಕೊಂಡು ಅರಣ್ಯ ಕಾಯ್ದೆಗಳ ಜೊತೆಗೆ ಅವರು ಯಾವ ಥರ ಜೀವನ ಕಟ್ಕೊಬೇಕು ಅನ್ನೋದು ಒಂದು ಉದ್ದೇಶ. ಅದು ನಮ್ಮ ರೈತ ಒಕ್ಕೂಟದ್ದು. ಏನು ಅವ್ರಿಗೆ ಯಾವುದೇ ಥರದ ಕಾಡಿಗೆ ಬೆಂಕಿ ಬೀಳೋದನ್ನು ಅವಾಯ್ಡ್ ಮಾಡೋದಿರ್ಬೋದು, ಅವ್ರ ಜೊತೆಗೆ ಗಿಡ ನೆಡೋದು ಪ್ರೋಗ್ರಾಮಿಂಗ್ ಇರ್ಬೋದು. ಸೊ ಅದಕ್ಕೆಲ್ಲದೂ ನಮ್ಮ ರೈತರುಗಳು ಇದ್ದಾರೆ. ರೈತರು ಗಿಡ ನೆಟ್ಟಷ್ಟು ಫಾರೆಸ್ಟ್ನರ್ ಏನು ನೋಡೋದಿಲ್ಲ. ಸೊ ಅದನ್ನು ಫಾರೆಸ್ಟ್ನರು ಅವ್ರ ಜೊತೆ ಕೈ ಜೋಡಿಸ್ಬೇಕು, ರೈತರು ಅವ್ರ ಜೊತೆ ಯಾರೋ ಮನೆಯವ್ರ ಥರ ಮಿಂಗಲ್ ಆಗಿ ಹೋದರೆ ಒಳ್ಳೆಯದಾಗ್ತದೆ. ಇನ್ನೊಂದು ಸರ್, ಯಾವುದೇ ಒಂದು ಅನ್ಯಾಯ ಇರ್ಬೋದು ಅಥವಾ ಏನೋ ಒಂದು ಭ್ರಷ್ಟಾಚಾರ, ಮತ್ತೊಂದು ನಮಗೆ ಸರಿಯಾದಂಥ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಒಬ್ಬ ಕೇಳೋಕ್ಕೂ ಒಂದಷ್ಟು ಜನ ಯೂನಿಟಿಯಾಗಿ ಕೇಳೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ವಾಯ್ಸ್ ರೈಸ್ ಮಾಡುವಂಥದ್ದು ಒಂದು ಸಿಸ್ಟಮಿಂದ ನೋಡೋದಕ್ಕೆ ಹೋದಾಗ ಹೇಗೆ ಆಗುತ್ತೆ ಅಂತ ಹೇಳ್ಕೊಂಡು. ಹೌದು, ಈಗ ನಮ್ಮಲ್ಲಿ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದಕ್ಕೆ ನಮ್ಮಲ್ಲಿ ಯಾವುದೇ ಒಂದು ನಾವು ಅಪ್ಲಿಕೇಶನ್ ಕೊಡೋಕ್ಕೆ ಹೋಗಬೇಕು ಅಂದ್ರೂ ನಾವು ಒಂದು ಕಾಲ್ ಮಾಡಿದಾಗ 100ರಿಂದ 150 ಜನ ಬರ್ತಾ ಇದ್ದಾರೆ. ಯಾಕಂದರೆ ಯಾವುದೇ ತಾಲೂಕು ಆಫೀಸಿಗೆ ಹೋಗ್ಬೋದು. ಇವಾಗ ನಾವು ತಾಲೂಕು ಆಫೀಸು ಅಥವಾ ಯಾವುದೇ ಒಂದು ಗೌರ್ಮೆಂಟ್ ಆಫೀಸಲ್ಲಿ ಕೇಳೋದು ಇಷ್ಟೇ, ಏನಂತ ಹೇಳಿದ್ರೆ ಏನು ಮಾನದಂಡ ಇರುತ್ತೆ. ಒಂದು ಅಪ್ಲಿಕೇಶನ್ ಕೊಟ್ಟಾಗ ಅದು ಎಷ್ಟು ದಿನದಲ್ಲಿ ಇತ್ಯರ್ಥ ಮಾಡಬೇಕು, ಅಷ್ಟು ದಿನದಲ್ಲಿ ನೀವು ಇತ್ಯರ್ಥ ಮಾಡಲಿಲ್ಲ ಅಂದಾಗ ಯಾವ ರೀಸನ್ ಇಟ್ಕೊಂಡು, ಸುಮ್ಮನೆ ಯಾವುದೋ ಒಂದು ರೀಸನ್ ಇಟ್ಕೊಂಡು ನೀವು ರಿಜೆಕ್ಟ್ ಮಾಡೋದು ಅಥವಾ ಡಿಲೇ ಮಾಡೋದು ಅಲ್ಲ. ಮುಗಿಸ್ಲಿಲ್ಲ ಅಂದಾಗ ನಮ್ಮ ಒಕ್ಕೂಟದವರೆಲ್ಲ ಬಂದು ಹೋರಾಟ ಮಾಡ್ತೀವಿ ಅನ್ನೋದು. ಯಾಕೆ ಸಣ್ಣ ಕೆಲಸಕ್ಕೆ ಹೋದ್ರೂ 10,000 5,000 ಅಥವಾ ಯಾರು ಬೇಡಿಕೆ ಇಟ್ಟಾಗ ಅವ್ರಿಗೆ ಆ ಒಂದು ವರ್ಷದ ದುಡಿಮೆ, ಅದು ಒಂದು ಎಕರೆ ಗದ್ದೆ ಅಥವಾ ಭತ್ತ ಬೆಳಿಬೇಕು ಅಂದಾಗ ಅವರಿಗೆ ಖರ್ಚು ವೆಚ್ಚ ಎಲ್ಲ ಹೋಗಿ 5,000 to 10,000 ರೂಪಾಯಿ ಉಳಿಯುತ್ತೆ, ಅದು ರೇಟ್ ಕರೆಕ್ಟಾಗಿದ್ದರೆ. ಅದೇ ರೀತಿ ಯಾವುದೋ ಒಂದು ಸಣ್ಣ ಕೆಲಸಕ್ಕೆ ಹೋದಾಗ ಅಲ್ಲೊಂದು 2,000-3,000 ಕೊಡಬೇಕು ಅಂದ್ರೂ ಒಂದು ವರ್ಷದ ದುಡಿಮೆ ಕೊಡಬೇಕಾಗ್ತದೆ. ಅದಕ್ಕೆ ಅವರು ರೈತರಿಗೆ ಯಾರೂ ಅಥವಾ ಯಾವುದೇ ಥರದ ಆಮಿಷ ಒಡ್ಡೋದಾಗಲಿ ಅಥವಾ ಅವರಿಗೆ ತೊಂದರೆ ಕೊಡೋದಾಗಲಿ ಮಾಡಬಾರ್ದು ಅನ್ನೋದೊಂದು ಉದ್ದೇಶದಿಂದ ನಾವು ನಮ್ಮ ಒಕ್ಕೂಟ ಅವ್ರ ಬೆನ್ನೆಲ್ಲಿ ಇದ್ದೇ ಇರ್ತದೆ. ಯಾರು ದುಡ್ಡನ್ನ ಡಿಮ್ಯಾಂಡ್ ಮಾಡಿ ಕೆಲಸ ಮಾಡಲಿಕ್ಕೆ ಡಿಲೇ ಮಾಡ್ತಾರೋ ನಾವು ಅಲ್ಲಿ ಇರ್ತೀವಿ ಅನ್ನೋದು ಅವ್ರಿಗೆ ನಾವು ಆಲ್ರೆಡಿ ಎಲ್ಲ ತಾಲೂಕು ಆಫೀಸಿಗೂ ಹೇಳಿದ್ದೀವಿ. ಈ ಥರ ನಮ್ಮ ಒಗ್ಗಟ್ಟಾಗಿ 100-200 ಜನ ನಮ್ಮ ರೈತರು ನಮ್ಮ ಜೊತೆ ನಿಂತ್ಕೊಂಡು ಹೇಳಿ ಬಂದು ಆ ಥರ ಏನು ಕೆಲಸ ಮಾಡಿಲ್ಲ ಅಂದಾಗ ನಾವು ಅದ್ರ ಬಗ್ಗೆ ಮುಂದೆ ಏನು ಯಾವ ಥರ ಹೋರಾಟ ಮಾಡಬೇಕು ಕಾನೂನು ರೀತಿಯಲ್ಲಿ, ಅದಕ್ಕಾಗಿ ನಮಗಿದೆ ಮುಂದೆ ಲೋಕಾಯುಕ್ತ ಇದೆ, ಬೇರೆ ಬೇರೆ ಎಲ್ಲಿ ಹೋರಾಟ ಮಾಡಬೇಕು ರೈತರ ಪರವಾಗಿ ನಾವು ಹೋರಾಟ ಮಾಡಿ ಗಡಿ ಇದ್ದೀವಿ ಅನ್ನೋದು ನಾವು ಇಲ್ಲಿ ಹೇಳ್ತೀವಿ. ಅಂದರೆ ಎಲ್ಲ ಒಂದು ಕಡೆ ಗೊತ್ತಿದೆ, ತುಂಬ ಜನ ನಾವು ಕೇಳ್ತಿದ್ದೀವಿ ಸಹಜವಾಗಿ. ಏನೋ ಒಂದು ಕೆಲಸ ಆಗಬೇಕಂತ ಹೇಳಿದರೆ ಹೋಗಿ ಅಲ್ದು ಸಾಕಾಯಿತು, ಏನು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದರೆ ಆ ಒಂದು ಸಮಸ್ಯೆ ಇನ್ನು ಮುಂದೆ ಶೃಂಗೇರಿ ಕ್ಷೇತ್ರದಲ್ಲಿ ಇರಬಾರ್ದು ಅಂತ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ. ಇನ್ನೊಂದು ನಮ್ಮಲ್ಲಿ ಎನ್ನಾರ್ಪುರ ಭಾಗಕ್ಕೆ ಬಂದಾಗ 1952ರಲ್ಲಿ ನಮ್ಮದು ಭದ್ರಾ ಡ್ಯಾಮ್ ಕಟ್ತಾರೆ. 60ರಲ್ಲಿ ಅವ್ರನ್ನೆಲ್ಲ ಏಳಿಸ್ತಾರೆ. ಅವಾಗ ನೋಟಿಫಿಕೇಶನ್ ಆಗಿದ್ದು ಅವ್ರದ್ದೇನೇನು ಜಾಗ ಹೋಗಿತ್ತು ಅವರಿಗೆಲ್ಲ ಪರ್ಯಾಯವಾಗಿ ಬೇರೆ ಜಮೀನುಗಳು ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ, ಇನ್ನೂ ಅದೇ ಥರ ಪೋಡಿ ಆಗಲಿಲ್ಲ. ಕೆಲವರಿಗೆ ಇನ್ನೂ ಹಕ್ಕುಪತ್ರನೇ ಕೊಡಲಿಲ್ಲ. ಇಲ್ಲಿ ಜಮೀನು ಕಳ್ಕೊಂಡವರು ನಮ್ಮ ಭಾಗದ ಜನ. ಅಲ್ಲಿ ಫಲವತ್ತಾದ ಜಮೀನು ಕೃಷಿ ಬೆಳೆಸ್ಕೊಂಡು ಇದ್ದಿದ್ದು ಚಿತ್ರದುರ್ಗ, ದಾವಣಗೆರೆ ಮತ್ತು ಅಲ್ಲಿಗೆ ಹೊಸದುರ್ಗದವರಿಗೆ ರೈತರು ಒಳ್ಳೆಯದಾಗಿದ್ದಾರೆ. ನಮ್ಮಲ್ಲಿ ಭೂಮಿ ಕಳ್ಕೊಂಡು ಇವ್ರಿಗೆ ಇನ್ನೂ ಹೋರಾಟ ಮಾಡ್ತಾ ಇದ್ದಾರೆ. ಇದು ಯಾವ ನ್ಯಾಯ ಇದೆ? 60 ವರ್ಷ ಆಯಿತು, ಅವ್ರಿಗೆ ಇನ್ನೂ ಡಾಕ್ಯುಮೆಂಟ್ ಸಿಕ್ಕಿಲ್ಲ. ಅಂದರೆ ಜಾಗ ಕೊಟ್ಟಿದ್ದ ತಪ್ಪಿಗೆ ಇಷ್ಟೆಲ್ಲ ಅನುಭವಿಸ್ಬೇಕಾಗಿದೆ. ಅನುಭವಿಸೋದು ಅವ್ರ ಹತ್ರ ರೆಕಾರ್ಡೇ ಇಲ್ಲ, ಯಾರಿಗೂ ರೆಕಾರ್ಡ್ ಇಲ್ಲ. ಅದಕ್ಕೆ ಆ ಡಾಕ್ಯುಮೆಂಟ್ ಬೇಕು ಅಂತಾರೆ, ವಿಧಾನಸೌಧದಲ್ಲಿ ಡಾಕ್ಯುಮೆಂಟ್ ಇಲ್ಲ. ಸಿಕ್ಕಿಲ್ಲ ಅಂದರೆ ಇವ್ರಿಗೇನು ಹಕ್ಕುಪತ್ರ ಇಲ್ಲ ಅಥವಾ ಸಮಸ್ಯೆ ಇಲ್ಲ. ಅವ್ರ ತಪ್ಪು, ಇವ್ರ ತಪ್ಪೇನಲ್ಲ, ತಪ್ಪಿಲ್ಲ. ಯಾರೋ ಮಾಡಿ ತಪ್ಪಿಗೆ ಇವ್ರು ಶಿಕ್ಷೆ ಅನುಭವಿಸ್ತಾರೆ. ಏನೂ ಇಲ್ಲ, ಅವ್ರಿಗೆ ಯಾರು ಮಾರ್ಲಿಕ್ಕಾಗಲ್ಲ, ಅವರು ಬೇರೆ ಓನರ್ಶಿಪ್ ತೊಡ್ಕೊಳಕ್ಕಾಗಲ್ಲ. ಈಗೇನು ಮಾಡ್ತೀರಾ, ಆ ಜಾಗನೆಲ್ಲ ಫಾರೆಸ್ಟ್ 4-1 ಬಂದಿದೆ, 4-1 17 ಆಗ್ತದೆ. ಇನ್ನೊಂದು ಇಲ್ಲ ಡೀಮ್ಡ್ ಫಾರೆಸ್ಟ್. ಭಯ ಕಾಡ್ತಾ ಇದೆ ರೈತರಲ್ಲಿ, ಎಲ್ಲರಿಗೂ ಕಾಡ್ತಾ ಇದೆ. ಅದೊಂದು ಸಮಸ್ಯೆ. ಅದೊಂದೇ ಅಲ್ಲ, ನಮ್ಮ ಇಲ್ಲಿ ಭಾಗದಲ್ಲಿರೋ ರೈತರಿಗೆ ಅದು ತುಂಬ ಸಮಸ್ಯೆ ಇದೆ. ಒಟ್ಟಿನಲ್ಲಿ ಶೃಂಗೇರಿ ಕ್ಷೇತ್ರದ ಸದ್ಯಕ್ಕೆ ಯಾವ ರೈತರು ಕೂಡ ಧೃತಿಗೆಟ್ಬಿಟ್ಟು ನಿಮ್ಮ ಜೊತೆ ನಾನು ಇರ್ತೀನಿ ಅನ್ನೋವಂಥ ಒಂದು ಮೆಸೇಜನ್ನು ಗಟ್ಟಿಯಾಗಿ ಕೊಟ್ಟಿದ್ದೀರಿ. ಖಂಡಿತ ಕೊಡ್ತಿದ್ದೀನಿ. ನನ್ನ ಜೊತೆ ಇವಾಗ್ಲೂ ಹೇಳ್ತಾ ಇದ್ದೀನಿ, ನಾವು ಅದು ಯಾವುದೇ ಕುಂದುಕೊರತೆ ಇರಲಿ, ನಮ್ಮ ಹತ್ರ ರೈತರು ಸಮಸ್ಯೆ ಅಂದರೆ ಅಣ್ಣ ತಮ್ಮಂದ ಗಲಾಟೆ ಅಥವಾ ಹೊಡೆದಾಟದ್ದು ವೈಯಕ್ತಿಕ ಕೇಸ್ ಇರ್ಬೋದು ಅಥವಾ ಪಾರ್ಟಿಷನ್ದು ಅದು ಇರ್ಬೋದು, ಅದು ಬಿಟ್ಟು ಅದು ಹೊರತುಪಡಿಸಿ
ಫಾರೆಸ್ಟ್ ಡಿಪಾರ್ಟ್ಮೆಂಟು, ರೆವಿನ್ಯೂ ಡಿಪಾರ್ಟ್ಮೆಂಟು ಅಥವಾ ಏನೇ ಒಂದು ನಿಮಗೆ ಸಮಸ್ಯೆ ಆದ್ರೂ ನಾವು ನಿಮ್ಮ ಜೊತೆ ನಿಂತಿದ್ದೀವಿ ಅಂತ ನಾನು ಈ ಮೂಲಕ ಹೇಳಲು ಇಷ್ಟಪಡ್ತೇನೆ. ಎಷ್ಟೋ ಹೆಣ್ಮಕ್ಳು ಸರ್ ನಾನು ದಪ್ಪ ಇದ್ದೀನಿ, 90 kg ಇದ್ದೀನಿ ಸರ್, 60 kgಗೆ ಬರಬೇಕು ಸರ್, ಜೊತೆಗೆ PCOD ಕಂಟ್ರೋಲ್ ಆಗಬೇಕು ಸರ್ ಅಂತ ಯೋಚನೆ ಮಾಡ್ತಿದ್ದೀರಾ. 90 kg ಇಂದ 60 kgಗೆ ಬರಬೇಕು ಅಂತಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 100% ನೀವು 60 kg ಬಂದೇ ಬರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.